ಸರ್, ಈಗ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಸರಣಿ ಪ್ರತಿಭಟನೆಯನ್ನ ಬಿಜೆಪಿ ಕೈಗೊಂಡಿದೆ. ಬೆಂಗಳೂರಲ್ಲಿ ಬೆಲೆ ಏರಿಕೆ ರಾಜ್ಯ ಸರ್ಕಾರ ನೋಡಿ, ಧರಣಿ ಅವ್ರು ಮಾಡ್ತಾರೆ. ಯಾಕಂದ್ರೆ ವಿರೋಧ ಪಕ್ಷದವರು ಅವ್ರದ್ದು ಮಾಡ್ಬೇಕಾಗ್ತದೆ, ಅವ್ರು ಮಾಡಬಾರ್ದು ಅಂತ ಹೇಳುದಿಲ್ಲ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಆಗಿರುವಂತ ಎಲ್ಲ ಬೆಲೆ ಏರಿಕೆ ಬಗ್ಗೆನೂ ಕೂಡ ಅದ್ರ ಜೊತೆ ಸೇರ್ಕೊಂಡು ಒಟ್ಟಿಗೆ ಧರಣಿ ಮಾಡ್ಬಿಟ್ರೆ ಒಳ್ಳೇದು. ಶಾಸಕರ ಅವರ ವರ್ತನೆ ನಾವೆಲ್ಲ ನೋಡಿದೀವಿ. ಒಂದೊಂದ್ಸಲ ಬಹಳ ತೀರ ಗಂಭೀರವಾದಂತ ವಿಷಯಗಳಿಗೆ ಉದ್ರೇಕ ಹೋಗ್ತಕ್ಕಂಥದ್ದು ಒಂದೊಂದ್ಸಲ ನಡೆದಿದೆ. ಅದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರ್ನ ಒಂದು ಏನು ಕೂತ್ಕೊಳ್ಳುವಂತ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿ ಅಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು. ಶಾಸಕರಾಗ್ತಕ್ಕಂಥ ಒಂದು ಶಾಸಕರಿಗೆ ಅಗೌರವ ತರುವಂತ ರೀತಿ ನಡ್ಕೊಂಡಿದ್ದಾರೆ. ಮತ್ತು ಯಾವುದೇ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಯವರು ಉತ್ತರ ಕೊಡಬಾರ್ದು, ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ರಿಪ್ಲೈ, ಯಾಕಂದ್ರೆ ಬಜೆಟ್ ಬಗ್ಗೆ ಅವ್ರಿಗೆ ಏನು ಟೀಕೆ ಮಾಡಕ್ ಆಗ್ಲಿಲ್ಲ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿತ್ತು. ಮತ್ತು ವಿಫಲ ಆಗಿದ್ದ ಅವ್ರಿಗೇನು ಯಾವುದೇ ಅಸ್ತ್ರ ಇರಲಿಲ್ಲ. ಅದಕ್ಕೆ ಕೊನೆಯದಾಗಿ ಅವ್ರು ಏನ್ ಮಾಡಿದ್ರು, ಕೊನೆ ದಿವಸ ಇದನ್ನ ಉಪಯೋಗಿಸ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡಕ್ ಹೋಗಿ ಕೆಟ್ಟ ಒಂದು ರೀತಿಯಾಗಿ ಅವರು ನಡ್ಕೊಂಡ್ರು. ಅದಕ್ಕೋಸ್ಕರ ಸ್ಪೀಕರು ಸರಿಯಾದ ತೀರ್ಮಾನ ತಗೊಂಡ್ರು. ಅದಕ್ಕೆ 18 ಜನ ಈಗಾದ್ರೂ ಪಾಠ ಕಲಿತು ಮುಂದೆ ಆದ್ರೂ ಈ ತರ ಮಾಡದೇ ಇರ್ತಕ್ಕಂಥದ್ದಕ್ಕೆ ಅವ್ರಿಗೆ ಬುದ್ಧಿವಾದ ಬಿಜೆಪಿಯ ಮುಖಂಡರುಗಳು ಅವ್ರಿಗೆ ಕೊಟ್ರೆ ಒಳ್ಳೇದು. ಅವ್ರನ್ನ ಡಿಫೆಂಡ್ ಮಾಡೋ ಬದಲು ಈ ತರ ಎಲ್ಲ ನಡ್ಕೋಬೇಡ್ರಿ ಅಂತ ಹೇಳ್ಕೊಟ್ರೆ ಒಳ್ಳೇದು. ನೋಡಿ, ಹರೀಶ್ ಪೂಂಜಾ ಅವರು ಹೋಗ್ಬಿಟ್ಟು ಗುಜರಾತ್ ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಏನೇನ್ ಮಾಡಿದ್ದಾರೆ, ಎಷ್ಟು ಜನ ಪಾರ್ಲಿಮೆಂಟ್ ಸದಸ್ಯರುಗಳನ್ನ ಶಾಸಕರುಗಳನ್ನ ಹೊರಗೆ ಹಾಕಿದ್ದಾರೆ. ಸೆಷನ್ಗಳೇ ಅವ್ರನ್ನ ಬಿಟ್ಟಿಲ್ಲ ಪಾರ್ಲಿಮೆಂಟ್ ಬರೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ಬರೋದಕ್ಕೆ. ಆದ್ರಿಂದ ಪೂಂಜಾ ಅವರಿಂದ ನಾವು ಏನು ಕೂಡ ಕಲಿಬೇಕಾಗಿಲ್ಲ, ಬಿಜೆಪಿಯಿಂದ ಕೂಡ ಏನು ಕಲಿಬೇಕಾಗಿಲ್ಲ. ನಾವು ಯಾವತ್ತೂ ಈ ತರ ಮಾಡೋಕೆ ಹೋಗ್ತಾ ಇರಲಿಲ್ಲ. ಆದ್ರೆ ಈ ಸ್ಪೀಕರ್ ಅವರು ತೀರ್ಮಾನ ತಗೊಂಡ್ರು. ಯಾಕೆ ಅಂತ ಹೇಳಿದ್ರೆ ಇದು ದುರ್ವರ್ತನೆ, ಕೆಟ್ಟ ವರ್ತನೆ. ಇದು ಇನ್ನೊಬ್ಬರಿಗೆ ಮಾದರಿ ಆಗುವಂತ ನಡೆಯಂತೂ ಅಲ್ವೇ ಅಲ್ಲ, ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತೀವಿ.